ನಾಳೆಯಿಂದ ಪ್ರತಿನಿತ್ಯ ಪೆಟ್ರೋಲ್ ಡೀಸೆಲ್ ಬೆಲೆ ಪರಿಷ್ಕೃತವಾಗುವ ಹಿನ್ನೆಲೆಯಲ್ಲಿ ಪ್ರತಿನಿತ್ಯ ಈ ಪರಿಷ್ಕರಣೆಯನ್ನ ಖಂಡಿಸಿ ಹಲವು ಜಿಲ್ಲೆಗಳಲ್ಲಿ ಪೆಟ್ರೋಲ್ ಬಂಕ್ ಬಂದ್ ಆಗುತ್ತೆ. ನಾಳೆಯಿಂದ ಪ್ರತಿನಿತ್ಯ ಪೆಟ್ರೋಲ್ ಡೀಸೆಲ್ ಬೆಲೆ ಪರಿಷ್ಕರಣೆ ಆಗ್ತಾ ಇದೆ. ಈ ಪ್ರತಿನಿತ್ಯ ಪರಿಷ್ಕೃತ ದರವನ್ನ ನಿಗದಿ ಖಂಡಿಸಿ ಹಲವು ಜಿಲ್ಲೆಗಳಲ್ಲಿ ಪೆಟ್ರೋಲ್ ಬಂಕ್ ಬಂದ್ ಆಗ್ತಾ ಇದೆ. ಮೈಸೂರು, ರಾಮನಗರ, ಮಂಡ್ಯ, ಮಡಿಕೇರಿ, ಹಾಸನ, ಚಾಮರಾಜನಗರ ಜಿಲ್ಲೆಗಳಲ್ಲಿ ಪೆಟ್ರೋಲ್ ಬಂಕ್ ಅನ್ನ ಬಂದ್ ಮಾಡಲಾಗ್ತಾ ಇದೆ. ರಾಜಧಾನಿ ಬೆಂಗಳೂರಲ್ಲಿ ಪೆಟ್ರೋಲ್ ಬಂಕ್ ಬಂದ್ ಮಾಡದೆ ಮುಷ್ಕರ ನಡೆಸೋದಕ್ಕೆ ತೀರ್ಮಾನವನ್ನ ಮಾಡಲಾಗಿದೆ. ಪೆಟ್ರೋಲ್ ಖರೀದಿ ಮಾಡದೇ ಇರೋ ಪೆಟ್ರೋಲ್ ಮತ್ತು ಡೀಸೆಲ್ ಪೂರೈಸೋದಕ್ಕೆ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಕೆಲ ಜಿಲ್ಲೆಗಳಲ್ಲಿ ಪೆಟ್ರೋಲ್ ಬಂಕ್ ತೆಗೆಯೋದಿಲ್ಲ, ವಾಹನ ಸವಾರರು ಎಚ್ಚರ. ಇನ್ನು ದೈನಂದಿನ ದರ ಪರಿಷ್ಕರಣೆಯನ್ನ ಪೆಟ್ರೋಲಿಯಂ ನಿಜವಾದ ಉಪಯೋಗ ನೀಡಬೇಕು ಅಂದ್ರೆ ಬ್ಯಾರಲ್ ಪ್ರೈಸ್ಗೆ ತಕ್ಕಂತೆ ಟ್ಯಾಕ್ಸ್ ಕಡಿಮೆ ಮಾಡಲಿ ಅಂತಕ್ಕಂಥದ್ದು ಬಂಕ್ ಮಾಲೀಕರ ಒತ್ತಾಯ. ಪೆಟ್ರೋಲ್ ಬಂಕ್ ಮಾಲೀಕರು ದೈನಂದಿನ ದರ ಪರಿಷ್ಕರಣೆಯನ್ನ ಪೆಟ್ರೋಲಿಯಂ ಕಂಪನಿಗಳೇ ಮಾಡಿಕೊಳ್ಳಿ, ನಿಜವಾದ ಉಪಯೋಗ ನೀಡಬೇಕು ಅಂದ್ರೆ ಬ್ಯಾರಲ್ ಪ್ರೈಸ್ಗೆ ತಕ್ಕಂತೆ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡಲಿ. ಬೆಂಗಳೂರಿನಲ್ಲಿ ಅಸೋಸಿಯೇಷನ್ ಪ್ರೆಸಿಡೆಂಟ್ ರವೀಂದ್ರ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ನಾಳೆ ದೇವನಹಳ್ಳಿ ಟರ್ಮಿನಲ್ನಿಂದ ನಾವು ಪೆಟ್ರೋಲ್ ಡೀಸೆಲ್ ಖರೀದಿಯನ್ನ ಮಾಡೋದಿಲ್ಲ. ನಾಳೆ ಎಲ್ಲಿಯವರೆಗೆ ಸ್ಟಾಕ್ ಇರುತ್ತದೋ ಅಲ್ಲಿಯವರೆಗೆ ಮಾರಾಟ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಸಭೆ ಕರೆದು ನಿರ್ಧಾರವನ್ನ ತೆಗೆದುಕೊಳ್ತೀವಿ. ಗ್ರಾಹಕರಿಗೆ ಸಮಸ್ಯೆ ಮಾಡದಂತೆ ಸ್ಟಾಕ್ ಇರುವ ಪೆಟ್ರೋಲ್ ಅನ್ನ ಮಾರಾಟ ಮಾಡ್ತೀವಿ. ದೈನಂದಿನ ದರ ಪರಿಷ್ಕರಣೆಯಿಂದ ಕಂಪನಿಗಳಿಗೆ ದಿನವೊಂದಕ್ಕೆ 4,000 ಕೋಟಿ ರೂಪಾಯಿ ಲಾಭ ಇದೆ. ಇದನ್ನ ಡೀಲರ್ಗಳು ಕೊಳ್ಳೋದಕ್ಕೆ ಇಂಥ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿರುತ್ತೆ. ರಾತ್ರಿ 12 ಗಂಟೆಗೆ ಹುಡುಗರು ಅದ್ಮೇಲೆ ಗಮನ ಇರಬೇಕು. ಇವಾಗ ನಾವು ಚೇಂಜ್ ಆಗಿದ್ಯಾ ಅಂತ ನಮಗೆ ಗೊತ್ತಾಗಲ್ಲ. ರಾತ್ರಿ 12 ಗಂಟೆಗೆ ನಾವೆಲ್ಲ ಎದ್ದಿರಕ್ಕಾಗತ್ತಾ? ನಾವು ಬೆಳಿಗ್ಗೆಯಿಂದ ನಾವು 24 ಅವರ್ಸ್ ಬಂಕ್ ಆದ್ಮೇಲೆ ನಾವು 24 ಗಂಟೆನೂ ನಾವು ಬಂಕಲ್ಲೇ ಇರಕ್ಕಾಗತ್ತಾ? ಇನ್ನು ಮೈಸೂರು ವಿಭಾಗದಲ್ಲಿ ಇಂದು ಮಧ್ಯರಾತ್ರಿಯಿಂದ ನಾಳೆ ಮಧ್ಯರಾತ್ರಿಯವರೆಗೆ ಪೆಟ್ರೋಲ್ ಬಂಕ್ ಮಾಡಲು ನಿರ್ಧಾರ ಮಾಡಲಾಗಿದೆ. ಅಖಿಲ ಕರ್ನಾಟಕ ಫೆಡರೇಷನ್ ಆಫ್ ಪೆಟ್ರೋಲಿಯಂ ಟ್ರೇಡರ್ಸ್ನ ಪದಾಧಿಕಾರಿಗಳ ಸಭೆಯಲ್ಲಿ ಈ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಕೇಂದ್ರ ಸರ್ಕಾರ ಮತ್ತು ತೈಲ ಕಂಪನಿಗಳು ಗ್ರಾಹಕರಿಗೆ ಒದಗಿಸತಕ್ಕಂತಹ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಪ್ರತಿನಿತ್ಯ ಪರಿಷ್ಕರಿಸುವಂತಹ ಒಂದು ನಿರ್ಧಾರವನ್ನ ಕೈಗೊಂಡು ನಾಳೆಯಿಂದ ಗ್ರಾಹಕರ ಮೇಲೆ ಮತ್ತು ಪೆಟ್ರೋಲ್ ಡೀಲರ್ಗಳ ಮೇಲೆ ಏನು ಹೇರ್ತಾ ಇದೆ, ಈ ನಿರ್ಧಾರವನ್ನ ಪ್ರತಿಭಟಿಸಿ ವಿರೋಧಿಸಿ ನಾಳೆ ಎಲ್ಲ ವಹಿವಾಟನ್ನ ಸ್ಥಗಿತಗೊಳಿಸ್ತಾ ಇದ್ದೇವೆ. ವಿತರಕರಿಗೆ ಒಳ್ಳೆ ಆಗುವಂತ ಕೆಲಸಗಳು ಮಾಡಿ ನಮ್ಮ ಮಹತ್ತರವಾದದ್ದು ಏನಾದ್ರೂ ಅಮೆರಿಕ, ಲಂಡನ್, UK ಅಲ್ಲಿಗಳಾಗುತ್ತೆ ಹೊರತು ನಮ್ಮ ದೇಶಕ್ಕೆ ಖಂಡಿತ ಸೂಟಬಲ್ ಅಲ್ಲ. 15 ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಮೈಸೂರು ಪ್ರತಿನಿಧಿ KP ನಾಗರಾಜ್ ನಮ್ಮ ಜೊತೆ ಇವಾಗ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ನಾಗರಾಜ್, ಈಗ ಮೈಸೂರು ವಿಭಾಗದಲ್ಲಿ ಕರ್ನಾಟಕ ಫೆಡರೇಷನ್ ಆಫ್ ಪೆಟ್ರೋಲಿಯಂ ಟ್ರೇಡರ್ಸ್ ಪದಾಧಿಕಾರಿಗಳ ಸಭೆ ನಡೀತು. ಈ ಸಭೆಯಲ್ಲಿ ತೆಗೆದುಕೊಂಡ ಪ್ರಮುಖ ನಿರ್ಧಾರಗಳು ಏನು, ಮತ್ತೆ ಮೈಸೂರು ವಿಭಾಗ ಅಂದ್ರೆ ಎಲ್ಲೆಲ್ಲಿಗೆ ಇದು ಅಪ್ಲಿಕಬಲ್ ಆಗುತ್ತೆ ಅಂತ? ಅರವಿಂದ್, ಇವತ್ತು ಮೈಸೂರಿನ ಫೆಡರೇಷನ್ ಪೆಟ್ರೋಲಿಯಂ ಫೆಡರೇಷನ್ ಒಕ್ಕೂಟದಲ್ಲಿ ಇವತ್ತು ಮೈಸೂರಿನ ಖಾಸಗಿ ಹೋಟೆಲ್ ಸಭೆ ನಡೀತು. ಸಭೆ ನಂತರದಲ್ಲಿ ಇವತ್ತು ಮಧ್ಯರಾತ್ರಿಯಿಂದ ನಾಳೆ ಮಧ್ಯರಾತ್ರಿಯವರೆಗೂ ಕೂಡ ಮೈಸೂರು ಚಾಮರಾಜನಗರದ ಭಾಗದ ಎಲ್ಲಾ ಪೆಟ್ರೋಲ್ ಬಂಕ್ಗಳನ್ನು ಮುಚ್ಚುವಂತ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಹಾಗಾಗಿ ಇವತ್ತು ಮಧ್ಯರಾತ್ರಿಯಿಂದ ನಾಳೆ ಮಧ್ಯರಾತ್ರಿ 12 ಗಂಟೆವರೆಗೂ ಕೂಡ ಮೈಸೂರಿನ ಯಾವುದೇ ಪೆಟ್ರೋಲ್ ಬಂಕ್ಗಳಲ್ಲೂ ಕೂಡ ಪೆಟ್ರೋಲ್ ಸಿಗೋದಿಲ್ಲ. ಈ ಕಾರಣಕ್ಕೋಸ್ಕರವಾಗಿಯೇ ಬಹುತೇಕ ಜನರು ಮೈಸೂರು ಪೆಟ್ರೋಲ್ ಬಂಕ್ಗಳ ಮುಂದೆ ಇದ್ದಾರೆ. ಅವರಿಗೆ ಈ ಬಂದಿನ ವಿಚಾರದ ಬಗ್ಗೆ ಮಾತನಾಡ್ತೀನಿ. ಸರ್, ಇವತ್ತಿನ ಮಧ್ಯರಾತ್ರಿಯಿಂದ ನಾಳೆ ಮಧ್ಯರಾತ್ರಿವರೆಗೂ ಪೆಟ್ರೋಲ್ ಬಂಕ್ಗಳು ಬಂದ್ ಆಗುತ್ತೆ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತಿದ್ರೆ? ತಪ್ಪು. ಕೇಂದ್ರ ಸರ್ಕಾರದವರದು ಜಾರಿಗೆ ತಂದಿರೋ ಅಂತದ್ದು ಇದು ಕಾರ್ಯಕ್ರಮ ತಪ್ಪು. ನಮಗೆ ದಿನನಿತ್ಯದ್ದು ಬೇಡ. ಮಂತ್ಲಿ ಒಂದ್ಸಲಿ ಚೇಂಜ್ ಮಾಡ್ಕೊಳ್ಳಿ, ಇಲ್ಲ 15 ದಿನಕ್ಕೆ ಒಂದ್ಸಲಿ ಚೇಂಜ್ ಮಾಡ್ಕೊಳ್ಳಿ, ಅದನ್ನ ನಾವ್ ಹೇಳ್ತೀವಿ. ಹಾಗಾಗಿ ಈ ಬಂದ್ಗೆ ಅವರು ಕರೆ ಕೊಟ್ಟಿರುವಂತದ್ದು, ಹಂಗಾಗಿ ಬಂದ್ ಮಾಡಬಹುದು ಅಂತ ನಾವ್ ಹೇಳ್ತೀವಿ. ಬಂದ್ ಬೇಡ ಅಂತ ನಾವ್ ಹೇಳ್ತೀವಿ. ನೀವು ಪೆಟ್ರೋಲ್ ಬಂಕ್ ಮಾಲೀಕರಿಗೆ ಏನ್ ಹೇಳ್ತೀವಿ ಅಂತ ಅಂದ್ರೆ, ನೀವು ಸರ್ಕಾರದ ಜೊತೆ ಕುಂತ್ಕೊಂಡು ಮಾತಾಡ್ಕೊಳ್ಳಿ, ನಮ್ಮಂತ ವಾಹನ ಸವಾರರಿಗೆ ತೊಂದರೆ ಕೊಡಬೇಡಿ. ಓಕೆ ಸರ್, ದಿನನಿತ್ಯ ಪೆಟ್ರೋಲ್ ನ ಪರಿಷ್ಕರಣೆ ಮಾಡೋದ್ರಿಂದ ಅದು ಗ್ರಾಹಕರಿಗೆ ಅನುಕೂಲ ಆಗೋದಿಲ್ವಾ? ಅನುಕೂಲ ಆಗುತ್ತೋ ಹೊರೆ ಆಗುತ್ತೋ ಅಂತೀರಿ? ಆಕ್ಚುಲಿ ಅನುಕೂಲ ಆಗುತ್ತೆ ಅನ್ನೋಕ್ಕಿಂತ ಹೆಚ್ಚಾಗಿ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಏನಕ್ಕೆ ಅಂದ್ರೆ ದಿನನಿತ್ಯ ಪೆಟ್ರೋಲ್ ಬಂಕ್ಗಳಲ್ಲಿ ಶಿಫ್ಟಿಂಗು, ಜನ ಯಾವ ಟೈಮಲ್ಲಿ ಪೆಟ್ರೋಲ್ ಹಾಕ್ಸ್ತಾರೆ ಅಂತ ಬೇರೆ ಗೊತ್ತಿರಲ್ಲ. ಅವ್ರು ಬಂದ್ ಸಂದರ್ಭದಲ್ಲಿ ಶಿಫ್ಟ್ ಚೇಂಜ್ ಆಗ್ತಾ ಇರುತ್ತೆ. ಈಗಿನ ಶಿಫ್ಟ್ಗೆ ಅವ್ರು ಒದ್ದಾಡ್ತಾ ಇದಾರೆ.
ಅಲ್ಲಿ ರೀಡಿಂಗ್ ಚೇಂಜ್ ಮಾಡಬೇಕು, ಕ್ಯಾಶ್ ಚೇಂಜ್ ಮಾಡಬೇಕು, ಇನ್ನೊಂದು ಅದ್ರ ತೀವ್ರತರ ಸಮಸ್ಯೆಗಳಿದೆ. ಮತ್ತೆ ಈ ದಿನನಿತ್ಯ ಮಾಡೋದ್ರಿಂದ ಅನುಕೂಲಕ್ಕಿಂತ ಅನಾನುಕೂಲನೇ ಜಾಸ್ತಿ. ಸರ್, ನಾಳೆ ಪೆಟ್ರೋಲ್ ಬಂಕ್ಗಳು ಎಲ್ಲದೂ ಕೂಡ ಈ ವಿಚಾರಕ್ಕೆ ಬಂದ್ ಮಾಡ್ತಾ ಇದ್ದಾರೆ. ಈ ಬಂದಿನ ಬಿಸಿ ತಟ್ಟೋದಿಲ್ವಾ ಸರ್ ಜನರಿಗೆ? ಅದು ಸರ್, ಇದೇನು ಗೊತ್ತೆ, ನಮಗೇನು ಗೊತ್ತೆ, ಜನ ಹಾಕ್ಸೋರಿಗೆ ಬಹಳ ತೊಂದರೆ. ಇವ್ರು ಮಾಡ್ತಾರೆ ಕೆಲಸ ಏನು ಗೊತ್ತೆ, 15 ಜನಕ್ಕೆ ಒಂದು ತಿಂಗಳಿಗೆ ಒಂದ್ಸಲ ಮಾಡಿದ್ರೆ ಸರಿ ಬರುತ್ತೆ. ಏನು ಗೊತ್ತೆ, ವರ್ಕರ್ಸ್ಗಳು ಏನು ಗೊತ್ತೆ, ಅವ್ರ ಮನೆಗೆ ಹೋಗ್ಬೇಕು, ಮಠಕ್ಕೆ ಹೋಗ್ಬೇಕು, ಕ್ಯಾಶ್ ಕೊಟ್ಬಿಟ್ಟು ಹೋಗೋದು 12 ಗಂಟೆ 1 ಗಂಟೆ ಆಯ್ತು ಹುಡುಗರು. ಬೆಳಗ್ಗೆ 7 ಗಂಟೆ 6 ಗಂಟೆಗೆ ಅವ್ರು ಎಲ್ಲಿಂದ ಬರೋಕ್ಕಾಗುತ್ತೆ? ಇದೇನು ಗೊತ್ತೆ, 15 ಜನಕ್ಕೆ ಒಂದು ತಿಂಗಳಿಗೆ ಒಂದು ನಿಗದಿ ಮಾಡಿದ್ರೆ ಸಾರ್ವಜನಿಕರಿಗೂ ಒಳ್ಳೇದಾಗುತ್ತೆ, ವರ್ಕರ್ಸ್ಗೂ ಒಳ್ಳೇದಾಗುತ್ತೆ ಸರ್. ಅಂದ್ರೆ ಅರವಿಂದ್, ಕೇಂದ್ರ ಸರ್ಕಾರದ ಈ ನಿರ್ಧಾರಗಳಿಂದ ಜನರಿಗೂ ಕೂಡ ತೊಂದರೆ ಆಗುವಂತದ್ದು. ಹಾಗಾಗಿ ದಿನನಿತ್ಯ ದರ ಪರಿಷ್ಕರಣೆ ಮಾಡುವಂತದ್ದು ಸರಿಯಲ್ಲ. ಆಗನ್ನ ಮಟ್ಟಕ್ಕೆ ನಾಳೆಯ ಬಂದ್ಗೂ ಕೂಡ ಏನೋ ಒಂದು ರೀತಿಯಾಗಿ ಬೆಂಬಲಗಳನ್ನ ಸೂಚಿಸ್ತಾ ಇದ್ರು ಕೂಡ ಈ ವಿಚಾರದಲ್ಲಿ ಸರ್ಕಾರ ಮಾತುಕತೆ ಮೂಲಕ ಬಗೆಹರಿಸಬೇಕು ಅನ್ನುವಂಥದ್ದು ಮೈಸೂರಿನ ಜನಸಾಮಾನ್ಯರ ಮಾತಾಗಿದೆ. ಅರವಿಂದ್. ಓಕೆ ನಾಗರಾಜ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.